ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕ್ಲಾಸ್ 10 ಎರರ್ ಇನ್ CBSE ಕನ್ನಡ ಇವ್ಯಾಲ್ಯುಯೇಷನ್ 2024-25 ಮೌಲ್ಯಮಾಪನದಲ್ಲಿ ಆಗಿರುವ ದೋಷಗಳು. ನಮ್ಮ ಕನ್ನಡ ಮೌಲ್ಯಮಾಪನದಲ್ಲಿ ಸಾಕಷ್ಟು ದೋಷಗಳು ಪ್ರತಿ ವರ್ಷನೂ ಆಗ್ತಾನೆ ಇರುತ್ತದೆ. ಅದಕ್ಕೆ ಕಾರಣ ಏನು ಅಂತಲೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರಾರಂಭದ ಕಾರಣವನ್ನು ನೋಡ್ತಾ ಹೋದ್ರೆ ಪ್ರಶ್ನೆ ಪತ್ರಿಕೆನೇ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ. ಮಕ್ಕಳು ಈಗ 2000 3000 ಎಲ್ಲ ಕಟ್ಟಿಬಿಟ್ಟು ಅರ್ಧ ಅಂಕವನ್ನು ತಗೊಳ್ಳುವಂತ ಪರಿಸ್ಥಿತಿ ಬಂದಿರುತ್ತದೆ. ಕೆಲವೊಂದು ಸಲ ಈ ಒಂದು ಅನ್ಯಾಯಗಳನ್ನು ನೋಡಿದಾಗ ಎಲ್ಲೋ ಮನಸ್ಸಿಗೆ ಬೇಜಾರು ಅನಿಸುತ್ತದೆ. ಇದನ್ನು ಹೇಳಬೇಕು ಅಂತ ಅನಿಸುತ್ತದೆ. ಇದನ್ನು ಹೇಳುವುದರಿಂದ ನಮಗೇನು ಇದರಿಂದ ಲಾಭ ಇಲ್ಲ ಅಂತ ಇಲ್ಲ. ಇದರಲ್ಲೇನು ನಾವೇನು ಇದರಿಂದ ಏನೂ ಆಗೋದಿಲ್ಲ. ಬಟ್ ಆದರೆ ಮಕ್ಕಳಿಗೆ ಇದು ಅನ್ಯಾಯ ಆಗ್ತಾ ಇದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರಲಿಕ್ಕೆ ಮನಸ್ಸು ಬರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳಲೇಬೇಕಾಗುತ್ತದೆ. ನಮ್ಮ CBSEಯಲ್ಲಿ ಕನ್ನಡ ಮೌಲ್ಯಮಾಪನದಲ್ಲಿ ಸಾಕಷ್ಟು ದೋಷಗಳು ಪ್ರತಿ ವರ್ಷನೂ ಆಗ್ತಾ ಇದೆ. ಈ ವರ್ಷ ಅಂತೂ ಬಹಳಷ್ಟು ಮಕ್ಕಳಿಗೆ ಇದು ಅನ್ಯಾಯವಾಗಿದೆ. ಯಾಕಂದರೆ ಬಿಕಾಸ್ ಅದು ಕ್ವಶನ್ ಪೇಪರ್ ರಾಂಗ್ ಬಂದಿದ್ದಕ್ಕೋಸ್ಕರ 5 ಕ್ವಶನ್ಗಳು ರಾಂಗ್ ಬಂದಾಗ ಮಕ್ಕಳಿಗೆ ಅನಿವಾರ್ಯವಾಗಿ ಅಂಕಗಳು ಹೊರಟು ಹೋಗ್ಬಿಡುತ್ತದೆ. 1 ಕ್ವಶನ್ ರಾಂಗ್ ಬಂದರೆ ಓಕೆ, 2 ಕ್ವಶನ್ ರಾಂಗ್ ಬಂದರೂ ಓಕೆ, 5 ಬಂದಾಗ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂದಾಗ ಅದು ತುಂಬ ಮಕ್ಕಳಿಗೆ ಅನ್ಯಾಯವಾಗ್ತಾ ಇರುತ್ತದೆ. ಹಾಗಾಗಿ ಇದನ್ನು ನಾವು ಹೇಳಬೇಕಾಗಿರುತ್ತದೆ. ಈಗ ಈ ಮಕ್ಕಳುಗಳು ರಿಸಲ್ಟ್ ಬಂದಾಯಿತು, ಮಕ್ಕಳುಗಳ ಕೈ ಸೇರಾಯಿತು, ಮಕ್ಕಳು ಮತ್ತೆ ಮರುಮೌಲ್ಯಮಾಪನಕ್ಕೂ ಕೂಡ ಹಾಕಿದಾಗ ಸಾಕಷ್ಟು ದೋಷಗಳು ಕಂಡು ಬರ್ತಾ ಇದೆ. ವ್ಯಾಲ್ಯುವೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಇವ್ಯಾಲ್ಯುವೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅದು ಏನು ಕಾರಣ ಇರಬಹುದು? ಶಿಕ್ಷಕರಿಗೆ ಒತ್ತಡ ಆಗ್ತಾ ಇದೆಯೋ ಅಥವಾ ಅದರ ಬಗ್ಗೆ ಅರಿವಿಲ್ಲದೆ ಮಾಡ್ತಾ ಇದ್ದಾರೋ ಯಾವುದು ಇದಕ್ಕೆ ಕಾರಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಆನ್ಸರ್ ಬುಕ್ಲೆಟನ್ನು ನೋಡಿದಾಗ ತುಂಬ ಬೇಸರ ಆಗುತ್ತದೆ. ನಿಜವಾಗ್ಲೂ ನಾವು ಶಿಕ್ಷಕರಾಗಿ ಇಷ್ಟೆಲ್ಲ ತಪ್ಪುಗಳು ಇದ್ದೂ ಕೂಡ ಅಂಕವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಕಡೆ ಆದರೆ ಮಕ್ಕಳು ಬರೆಯುವಷ್ಟು ನಮಗೆ ನಮಗೆ ಅಂಕ ಕೊಡ್ಲಿಕ್ಕೆ ಬರ್ತಾ ಇಲ್ಲಲ್ಲ, ಮಕ್ಕಳು ಬರ್ದಿದ್ದಕ್ಕೂ ನಮ್ಗೆ ಅಂಕ ಕೊಡ್ಲಿಕ್ಕೆ ಬರ್ತಾ ಇಲ್ಲಲ್ಲ ಅನ್ನೋದು ಇನ್ನೊಂದು ಕಡೆ ನಮ್ಮನ್ನು ಕಾಡುತ್ತದೆ. ನಾನು ಸಾಮಾನ್ಯ ಅಂದರೆ ಒಂದು 15 ಪೇಪರ್ ನೋಡಿದೆ. 10ರಿಂದ 15 ಆನ್ಸರ್ ಬುಕ್ಲೆಟ್ ನೋಡಿದೆ. ಪ್ರತಿ ಒಂದು ಆನ್ಸರ್ ಬುಕ್ಲೆಟ್ನಲ್ಲಿ ಕೂಡ ಸಾಕಷ್ಟು ದೋಷಗಳಿದ್ದಾವೆ. ಶಿಕ್ಷಕರು ಸರಿಯಾಗಿ ಅಂಕ ಕೊಡದೇ ಇರುವುದು, ಬೇಕಾಬಿಟ್ಟಿಯಾಗಿ ಅಂಕವನ್ನು ಕೊಟ್ಟಿರುವಂಥದ್ದು, ಅಥವಾ ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಅನ್ನೋದು ಒಂದು, ಇವೆಲ್ಲ ಗೊಂದಲಗಳು ಅಲ್ಲಿ ನೋಡಿದಾಗ ಕಾಣ್ತಾ ಇದೆ. ಅನೇಕ ವಿದ್ಯಾರ್ಥಿಗಳಿಗೆ 96ಕ್ಕೆ ನಿಂತ್ಕೊಂಡ್ಬಿಡ್ತು, 100ಕ್ಕೆ 100 ಬರಬೇಕಿತ್ತು, 77ಗೆ ನಿಲ್ಲಿಸಿರೋದು, 75ಗೆ ನಿಲ್ಲಿಸಿರೋದು. ಆನ್ಸರ್ ತುಂಬ ಚೆನ್ನಾಗಿದೆ, ನಮ್ಗಿಂತ ಅದ್ಭುತವಾಗಿ ಮಕ್ಕಳು ಬರೆದಿದ್ದಾರೆ, ಆದರೆ ನಮಗೆ ಅಂಕ ಕೊಡಲಿಕ್ಕೆ ಬರ್ತಾ ಇಲ್ಲ. ಕಾರಣ ಏನು? ಕಾರಣ ಇಷ್ಟೇ ಏನು ಅಂತ ಅನಿಸುತ್ತದೆ. ಇದು CBSE ಬೋರ್ಡ್ ತಪ್ಪಿಲ್ಲ, ಇದು ಖಾಸಗಿ ಶಾಲೆಯವರು CBSE ಶಾಲೆಗಳಿದಾವಲ್ಲ ಅವರು ಮಾಡ್ತಿರುವಂಥ ತಪ್ಪುಗಳು ಅಂತ ನನಗೆ ಕಂಡು ಬರ್ತಾ ಇದೆ. ಯಾಕೆಂದರೆ ನೋಡುವ ಹಾಗೆಯೇ ಮೇಲ್ಭಾಗದಲ್ಲೇ ಕಂಡು ಬರ್ತಾ ಇದೆ. ಏನಂತ ಹೇಳಿದರೆ, ಶಿಕ್ಷಕರಿಗೆ ಒಂದು ಸರಿಯಾಗಿ ಅವರಿಗೆ ಅಂದರೆ 10th ಹ್ಯಾಂಡಲ್ ಮಾಡದೇ ಇರುವಂಥ ಶಿಕ್ಷಕರಿರಬಹುದು, ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲದ ಟೀಚರ್ಸ್ ಆಗಿರಬಹುದು, ಅಥವಾ ಅವರಿಗೆ 3 ಮಂತ್ ಎಕ್ಸ್ಪೀರಿಯನ್ಸು ಅಥವಾ 6 ಮಂತ್ ಎಕ್ಸ್ಪೀರಿಯನ್ಸು, ಈ ರೀತಿಯೆಲ್ಲ ಗೊಂದಲಗಳು ಅದನ್ನು ಕಾಡ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಇನ್ನೊಂದೇನೆಂದರೆ, ಈ 25 ಪೇಪರ್ಗಳನ್ನು ಮಾಡುವುದರಿಂದ ಒಂದು ದಿನಕ್ಕೆ 25 ಪೇಪರು, ಅದರಲ್ಲಿ ವಿಶೇಷವಾಗಿ ಹೊಸ ಶಿಕ್ಷಕರು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತದೆ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ದಿನಕ್ಕೆ 25 ಪೇಪರ್ ಮಾಡಲಿಕ್ಕೆ ಅಸಾಧ್ಯವಾದ ಮಾತು. ಅಂದರೆ ಅದನ್ನು ಮಾಡ್ಬೋದು, ಪ್ರಾಪರ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ದೋಷಗಳು ಕಂಡು ಬರ್ತವೆ ಮಾಡಿದರೆ. ಅದು ಒಂದು ಕಾರಣ ಇರಬಹುದು. ನಾನು ಶಿಕ್ಷಕರಲ್ಲಿ ಮಾತಾಡೋದಿದ್ರೆ ಈ ರೀತಿ ಒಂದು ಇರಬಹುದು. ಇನ್ನು ನಾನು ಹೇಳಿದ ಹಾಗೆ ಅನೇಕ ಶಿಕ್ಷಕರಿಗೆ ಮಗು ಹೀಗೆ ಬರೆದ್ರೂ ಇದಕ್ಕೆ ಅಂಕ ಕೊಡಬೇಕು
ಅನ್ನೋದು ನಮಗೆ ಗೊತ್ತಿಲ್ಲದ ಕಾರಣ ಆ ದೋಷಗಳು ಕಂಡು ಬಂದಿದೆ ನನಗೆ. ಇದರಿಂದ ಮಕ್ಕಳಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ. ಹೇಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಒಂದು ಕೀ ಆನ್ಸರ್ ಅಂತ ಇಟ್ಕೊಳ್ಳೋಣ. ಈಗ ನಾನೇ ಇದು ಪ್ರಾರಂಭದಲ್ಲಿ ಮಾಡಿರುವಂತ ಒಂದು ಕೀ ಆನ್ಸರ್, ಇದು ಎಕ್ಸಾಮ್ ಬಂತಲ್ಲ ಆ ವರ್ಷದ ಮೊನ್ನೆ ಮುಗೀತಲ್ಲ, ಆ ಟೈಮಲ್ಲಿ ನಾನು ಮಾಡಿರುವಂತ ಒಂದು ಕೀ ಆನ್ಸರ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ಪೋಸ್ಟಿಂಗ್ ಮಾಡುವುದಕ್ಕೆ ಇಲ್ಲಿ ಶಿಕ್ಷಕರಿಗೆ ಈ ತರ ಇದು ಲೈನ್ ಎಲ್ಲ ಬಂದಿರುತ್ತೆ. ಪೋಸ್ಟಿಂಗ್ ಬಾಕ್ಸ್ ಎಲ್ಲ ವ್ಯಾಲ್ಯೂಯೇಷನ್ ಟೀಚರ್ಸ್ಗೆ ಗೊತ್ತಿರುತ್ತದೆ. ಮೊದಲನೇದಾಗಿ ಈ ಪೋಸ್ಟಿಂಗ್ ಮಾಡುವುದರಲ್ಲಿ ತುಂಬಾ ಗೊಂದಲ ಮಾಡಿದ್ದಾರೆ ಶಿಕ್ಷಕರು, ತುಂಬಾ ಗೊಂದಲ ಮಾಡಿದ್ದಾರೆ. ಯಾಕಂದ್ರೆ ಮಗುವಿನ ಆನ್ಸರ್ ಸೀಟನ್ನು ನಾವು ಹೊರಗಡೆ ಪಬ್ಲಿಕ್ ಅಲ್ಲಿ ಬಿಡುವ ಹಾಗಿಲ್ಲ. ಹಾಗಾಗಿ ನಾನು ಈ ಒಂದು ಇದನ್ನು ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪೋಸ್ಟಿಂಗ್ ಮಾಡೋದ್ರಲ್ಲಿ ಎಕ್ಸಾಂಪಲ್, ಇಲ್ಲಿ 5 ಅಂಕ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿನೂ 5 ಅಂಕ ಮಗುಗೆ ಸಿಗ್ತಾ ಇದೆ. ಆನ್ಸರ್ ಬುಕ್ಲೆಟ್ ಅಲ್ಲಿ ನೀವೆಲ್ಲ ಹಿಂಗೆ 5 1 2 3 4 1 2 3 4 ಅಂತ 5, ಇಲ್ಲಿ 5 ಇದೆ. ಅಲ್ಲಿ ಕೊಡುವಾಗ 4 ಅಂಕನೇ ಬಂದಿದೆ. ನೀವು ಇಲ್ಲಿ 5 ಕೊಟ್ಟಿದ್ದೀರಾ, ಆದ್ರೆ ಇಲ್ಲಿ 4 ಅಂಕ ಬಂದಿದೆ. ಇದು ಅನೇಕ ವಿದ್ಯಾರ್ಥಿಗಳಿಗಾಗಿದೆ, ತುಂಬಾ ವಿದ್ಯಾರ್ಥಿಗಳಿಗಾಗಿದೆ. ಕೇವಲ ಫಸ್ಟ್ ಮೇನು ಅಂತ ಅಂದ್ಕೊಳ್ಬೇಡಿ, ಗ್ರಾಮರ್ ಅಲ್ಲಿ ಇರ್ಬೋದು, MCQ ಅಲ್ಲಿ ಇದು ಸಾಕಷ್ಟು ಆಗಿದೆ. ಇದು ಮೊದಲನೆಯ ದೋಷ. ಯಾಕಂದ್ರೆ ಅದಕ್ಕೆ ಕೋರ್ಡಿನೇಟರ್ಗಳಂತ ಒಬ್ರು ಇರ್ತಾರೆ, ಅವರು ಚೆಕ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಮಾಡ್ಕೊಂಡು ಹೋದ್ರು ಏನೋ, ಅಥವಾ ನಮ್ಮ ಅಪೋಸಿಟ್ ಅವ್ರು ನೋಡ್ಬೇಕನ್ನೋದಿರುತ್ತದೆ, ಅವರಂತೂ ನೋಡೋದೇ ಇಲ್ಲ, ಬರೀ ಸಿಗ್ನೇಚರ್ ಹಾಕ್ತಾರೆ. ಅದು ಎರಡನೆಯದು. ಹಾಗಾಗಿ ಅಲ್ಲಿ ದೋಷಗಳು, ಮಗುಗೆ 4 ಅಂಕ ಬಂದಿರೋ ದೋಷ ಕಂಡು ಬಂದಿದೆ, ಸರಿಯಾಗಿ ಪೋಸ್ಟಿಂಗ್ ಇಲ್ಲದ ಕಾರಣ. ಇನ್ನು ಮಗು ಅಂದ್ರೆ ಫಾರ್ಮ್ನೆಟ್, ಈಗ ಎಲ್ಲಿ ಈ ರೈಟಿಂಗ್ ಸೆಕ್ಷನ್ಗೆ ಹೋಗೋಣ. ಈ ರೈಟಿಂಗ್ ಸೆಕ್ಷನದಲ್ಲಿ ಮಗು ಫಾರ್ಮ್ನೆಟ್ ಬಳಸಿದೆ ಅಂತ ಇಟ್ಕೊಳ್ಳೋಣ. CBSE ಬೋರ್ಡು ನಮಗೆ ಈ 4 ಅಂಕವನ್ನು ಹೇಗೆ ಕೊಡಬೇಕನ್ನೋದನ್ನು ಡಿವೈಡ್ ಮಾಡಿ ತೋರಿಸಿರುತ್ತದೆ. ಇಲ್ಲಿ ಅರ್ಧ ಅರ್ಧ ಅರ್ಧ, ಇಲ್ಲಿ ಅರ್ಧ ಅರ್ಧ ಅರ್ಧ, ಈ ರೀತಿಯಾಗಿ ಬೋರ್ಡ್ ನಮಗೆ ಕೊಟ್ಟಿರುತ್ತದೆ. ಆದರೆ ಇದು ನಮಗೆ ಗೊತ್ತಿಲ್ಲದೆ ನಾವು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀವಿ. ಇದು ಅನೇಕ ಶಿಕ್ಷಕರು ಮಾಡಿದ್ದಾರೆ. ಏನು ಇಲ್ಲಿ 4 ಅಂಕ ಸಿಗಬೇಕಲ್ಲ, ಅಲ್ಲಿ ಮಗುಗೆ 2.5 ಎಲ್ಲ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ 2.5 ಕೊಡ್ತಾ ಇದ್ದಾರೆ. 4 ಅಂಕದ ಪ್ರಶ್ನೆ ಅದು. 2.5 ಕೊಟ್ರೆ ಮಗುಗೆ ಎಷ್ಟು ಅನ್ಯಾಯವಾಗುತ್ತದೆ ಅಲ್ವಾ? ಆಗುತ್ತದೆ ಇಲ್ಲ, ನೀವೇ ನೋಡಿ ಅಲ್ವಾ? ಇದು ನಮಗೆ ಗೊತ್ತಿಲ್ಲ, ಶಿಕ್ಷಕರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಇದು ಎರಡನೇ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಇನ್ನು ವಿವರಣಾತ್ಮಕ ಪ್ರಶ್ನೆಗಳಿಗೆ ಬಂದ್ರೆ, ಮಗು ನಮ್ಗಿಂತ ಚೆನ್ನಾಗಿ ಬರೆದಿರುತ್ತದೆ, ನಮ್ಗಿಂತ ತುಂಬಾ ಚೆನ್ನಾಗಿ ಬರೆದಿರುತ್ತದೆ. ಆದರೆ ಅನೇಕ ಶಿಕ್ಷಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲವೋ ಏನೋ ಗೊತ್ತಿಲ್ಲ, ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಕೊಡ್ತಾ ಇದ್ದಾರೋ, ಅಥವಾ ಗೊತ್ತಿದ್ದು ಕೊಡಬಾರ್ದಂತ ಕೊಡ್ತಾ ಇದ್ದಾರೋ, ಅಥವಾ ಅಲ್ಲಿನ ಸೆಂಟ್ರ್ ಪ್ರಾಬ್ಲಮ್ ಆಗಿರುತ್ತದೆಯೋ, ಹೆಚ್ಚಿ ಪ್ರಾಬ್ಲಮ್ ಆಗಿರುತ್ತದೆಯೋ, ಯಾರ ತೊಂದರೆ ಅಂತ ಗೊತ್ತಾಗೋದಿಲ್ಲ. ಸಾಕಷ್ಟು ಅಂಕವನ್ನೆಲ್ಲ ಕಟ್ ಮಾಡಿದ್ದಾರೆ. ಮಗು ತುಂಬಾ ಚೆನ್ನಾಗಿ ಈ ರೀತಿ ಆನ್ಸರ್ ಬರೆದಿರುತ್ತದೆ, ತುಂಬಾ ಚೆನ್ನಾಗಿ ಮಗು ಬರೆದಿದೆ, ಆದರೆ ಅಂಕ ಸಿಗ್ಲಿಲ್ಲ, ಅಂಕ ಸಿಗ್ಲಿಲ್ಲ. ಇದು ಈ ರೀತಿ ಆನ್ಸರ್ ಬಂದಾಗ ಮಕ್ಕಳಿಗೆ ಕೊಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದೆಲ್ಲ ವಿವರಣಾತ್ಮಕ ಪ್ರಶ್ನೆಯಲ್ಲಂತೂ ಸಾಕಷ್ಟು ಇದು ಕಂಡು ಬಂತು ನನಗೆ. ಮಗುಗೆ ಎಲ್ಲಿ 3 ಕೊಡಬೇಕೋ ಅಲ್ಲಿ 1.5 ಎಲ್ಲ ಕೊಟ್ಟಿದ್ದಾರೆ. ಆನ್ಸರ್ ಕರೆಕ್ಟ್ ಆಗಿದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಸಾಕಷ್ಟು ಶಿಕ್ಷಕರು ಕೂಡ ನನಗೆ ಕಳಿಸಿದ್ದಾರೆ, ಸಾಕಷ್ಟು ಮಕ್ಕಳುಗಳು ಕಳಿಸಿದ್ದಾರೆ. ನನಗೆ ನೋಡ್ಬಿಟ್ಟು ತುಂಬಾ ಬೇಸರ ಆಯಿತು. ಇನ್ನು ಮೂರನೆಯ ಪ್ರಶ್ನೆ ಏನು ಅಂಕ ಪ್ರಶ್ನೆ ಅಂತ ಹೋದ್ರೆ, ಮಗು ತಾನು ಪಾಡಿಗೆ ತಾನು ಇಲ್ಲಿ ಬರೀಲಿಕ್ಕೆ ಬರ್ಲಿಲ್ವಾ, ಮಗು ಏನ್ ಮಾಡ್ತೈತಿ, ಈ ಸ್ಪೆಲ್ಲಿಂಗ್ ತಪ್ಪಾಯ್ತು ಅಂತ ಇಟ್ಕೊಳ್ಳಿ. ಮಗು ಏನ್ ಮಾಡ್ತೈತಿ, ಇಲ್ಲಿ ಗೀಚ್ ಹಾಕ್ತೈತಿ, ಇಲ್ಲಿ ನೆಕ್ಸ್ಟ್ ಬರೀತೈತಿ. ಅದನ್ನೆಂತ ಇವ್ರು ಹೋಗಿ ಸರ್ಕಲ್ ಮಾಡಿಬಿಟ್ಟು ಇಲ್ಲಿ ಅಂಕ ಕಟ್ ಮಾಡುವಂಥದ್ದು ಏನಿದೆ ನೋಡಿ. ನಮ್ಮ ಶಿಕ್ಷಕರ ಮಟ್ಟ ಎಲ್ಲಿಗೆ ಇಳಿತಾ ಇದೆ. ಮಗು ಇದನ್ನ ತಪ್ಪಾಗಿದೆ, ಈ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಮಗು ಏನ್ ಮಾಡ್ತೈತಿ, ಅದನ್ನ ಕಾಟ್ ಹಾಕಿ ಮುಂದೆ ಮತ್ತೆ ಬೇರೆ ಬರೀತೈತಿ. ಇವರಿಗೆ ಬೇರೆ ಏನು ಕೆಲಸ ಇರ್ಲಿಲ್ವಾ, ಇದನ್ನ ರೌಂಡ್ ಅಪ್ ಹಾಕೊಂಡು ಕೂತ್ಕೊಂಡು, ಇದನ್ನು ಒಂದು 4-5 ಈ ತರ ತಪ್ಪು ಹಾಕಿದವನ್ನೆಲ್ಲ ರೌಂಡ್ ಅಪ್ ಮಾಡಿ ಕೂತ್ಕೊಂಡು ಇದನ್ನ ಅಂಕ ಕಟ್ ಮಾಡಿದ್ದಾರೆ. ಅನೇಕ ಪೇಪರ್ನಲ್ಲಿ ಈ ರೀತಿ ದೋಷಗಳು ಕಂಡು ಬಂದಿದೆ ನನಗೆ. ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಪಕ್ಕಕ್ಕೆ ಸರಿ ಬರೆದಿದೆ ಅದು, ಇವರು ಇದನ್ನ ರೌಂಡ್ ಅಪ್ ಹಾಕಿ ಈ ರೆಡ್ ಪೆನ್ ಅಲ್ಲಿ ಅಂಕ ಕಟ್ ಮಾಡಿದ್ದಾರೆ. ಆನ್ಸರ್ ಕರೆಕ್ಟ್ ಆಗಿದೆ. ಎಂತಾದಿದು ಇದೆಲ್ಲ ಆಗ್ತಾ ಇದೆಯಲ್ಲ, ತುಂಬಾ ನೋವಾಗುತ್ತದೆ. ಇದು ಈ ತರದೆಲ್ಲ ಆಗಬಾರ್ದು. ಇನ್ನು ಮತ್ತೊಂದು ಹೇಳ್ಬೇಕಂತ ಹೇಳಿದ್ರೆ, ಮಗು ಸರ್ಕಲ್ ಮಾಡಿದ್ಕೆಲ್ಲ ಕೊಡ್ತಾರೆ, ಅದು ಕೊಡ್ದೇನೆ ಇರ್ಬೋದು. ಇದು ಒಂದು ಆಯ್ತು ಅಂತ ಇಟ್ಕೊಳ್ಳಿ. ಇನ್ನೊಂದು, ಒಂದು ಕಡೆ ಈಗ
ಎಕ್ಸಾಂಪಲು ಈಗ ನನ್ನ ಗ್ರಾಮರ್ ಇದು ಇಲ್ಲಿ ತುಂಬ ತಪ್ಪು ಮಾಡಿದ್ದಾರೆ. ಯಾಕಂದರೆ ಕೆಲವು ಜನರಿಗೆ ಇಲ್ಲಿ ಎಂತಕ್ಕೆ ತೊಂದರೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಬೋರ್ಡು ಪಾಠಕ್ಕೆ ಮತ್ತು ಪದ್ಯದ ಹೆಸರು, ಲೇಖಕರ ಹೆಸರು ಬರೆದ್ರೆ ಕೊಡಬೇಕಂತ ಇದೆ. ಕೆಲವೊಬ್ಬರು ಮಗು ಬರೆದಿದೆ, ಕೊಟ್ಟಿರೋದು ಅರ್ಧ ಅಂಕ. ಅದು ಏನಂತ ಗೊತ್ತಿಲ್ಲ. ಅದನ್ನು ಅವರನ್ನೇ ಕೇಳಬೇಕು. ಅದು ನಿಮಗೆ ಗೊತ್ತಿಲ್ವೋ ಅಥವಾ ಮಗು ಗೊತ್ತಿಲ್ವೋ ಅಥವಾ ವ್ಯಾಲ್ಯೂಯೇಷನರಿ ಮಾಡೋದು ಗೊತ್ತಿಲ್ವೋ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಬಹಳಷ್ಟು ಶಿಕ್ಷಕರು ನಾವು ರೆಡಿ ಆಗಬೇಕಾಗುತ್ತದೆ. ಯಾಕಂದರೆ ಒಂದು ಶಿಕ್ಷಕರಾಗಿ ಒಂದು ಮಗು ಒಂದು ವರ್ಷ ತನಕ ಓದಿರ್ತೈತಿ, ಅದನ್ನು ಕೇವಲ 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಒಂದು ಪೇಪರನ್ನು ಮುಗಿಸಿ ಹಾಕ್ತಾ ಇದೀವಿ ನಾವು. ಕೇವಲ 2 ನಿಮಿಷದಲ್ಲಿ ಒಂದು ಪೇಪರನ್ನು ನಾವು ಹೊಡೆದಾಕ್ತಾ ಇದೀವಿ. ಅಲ್ಲಿ ಎಷ್ಟು ದೋಷಗಳು ಬರ್ತಾ ಇದಾವೆ ಗೊತ್ತಾ? ಎಷ್ಟು ದೋಷಗಳು ಬರ್ತಾ ಇದಾವೆ ಅಂದರೆ ನೋಡಿದ್ರೇನೆ ಬೇಜಾರಾಗುತ್ತೈತಿ. 4 ಮಾರ್ಕ್ಸಿಗೆಲ್ಲ 2.5 ಎಲ್ಲ ಕೊಟ್ಟಿದ್ದಾರೆ. ಮಗು ಚೆನ್ನಾಗಿ ಬರೆದಿದೆ, ಅದು ಅಷ್ಟು ಇಲ್ಲದೆ ರಿವ್ಯಾಲ್ಯೂಯೇಷನ್ ಹಾಕುವುದಿಲ್ಲ ಸ್ನೇಹಿತರೆ. ಅಷ್ಟು ಇಲ್ಲದೆ ಆ ಮಗು ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದು ಪಕ್ಕ ಗೊತ್ತಿದ್ದೇ ರಿವ್ಯಾಲ್ಯೂಯೇಷನ್ ಹಾಕುತ್ತದೆ. ಒಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಗ್ರಾಮರ್ ಅಂತೂ ನಮ್ಮದೇ ತಪ್ಪಿದೆ. ನಾವು ಮಕ್ಕಳ ಮೇಲೆ ಅದನ್ನು ಮಾಡುವುದು ತುಂಬ ಕಷ್ಟ ಆಗುತ್ತದೆ. ನಮ್ಮದೇ ತಪ್ಪು. ನಮ್ಮದು ತಪ್ಪಿದ್ದಾಗ ನಾವು ಇನ್ನೊಂದು ಮಕ್ಕಳಿಗೆ ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೋದಾರು, ಹೋದರೆ, ಹೋದ್ರ ಅನ್ನೋದು ಅದು ಸರಿ ಇದೆ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಬರೀ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಅಲ್ಲ. ಅದನ್ನು ಕೀ ಆನ್ಸರ್ ತೆಗೆದವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಪ್ರಾರಂಭದಲ್ಲಿ ಮಗು ಬರೀಬಹುದು, ಅನೇಕ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಶಿಕ್ಷಕರಿಗೆ ಇದು ಗೊತ್ತಿಲ್ಲ. ಎಲ್ಲಿಗೆ, ಯಾವಾಗ, ಯಾರು, ಎಲ್ಲಿ ಅಂತ ಬರೆದ್ರೆ ನಾವು ಆನ್ಸರ್ ಕೊಡಬೇಕಾಗುತ್ತದೆ. ಯಾಕಂದ್ರೆ ಪ್ರಶ್ನಾರ್ಥಕ ವಾಕ್ಯವನ್ನು ಔಟ್ ಆಫ್ ಸಿಲೆಬಸ್ ಆಗಿರುವುದರಿಂದ ತೆಗೆದಿರೋದೇ ಒಂದು ದೊಡ್ಡ ಅದು ತಪ್ಪು. ಔಟ್ ಆಫ್ ಸಿಲೆಬಸ್ ಬಂದಿದೆ, ನಾವು ಅದಕ್ಕೆ ಅಂಕ ಕೊಟ್ಟಿಲ್ಲ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ, ಅದು ನಮ್ಮ ತಪ್ಪಿದೆ. ಅದಲ್ಲದೆ ಶಿಕ್ಷಕರಾಗಿ ನಾವು ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪದಗಳಿಗೆ ಕೊಡಬೇಕೋ ಬಿಡಬೇಕು ಅನ್ನೋದು ನಮ್ಮಲ್ಲೇ ಗೊಂದಲ. ಅಂದರೆ ನಮ್ಗೆ ಗೊತ್ತಿಲ್ಲ ಅನ್ನೋದನ್ನು ಅಲ್ಲಿ ಎದ್ದು ತೋರಿಸ್ತಾ ಇದೆ. ಮಕ್ಕಳ ಆನ್ಸರ್ ಸೀಟಲ್ಲಿ ಎದ್ದು ತೋರಿಸ್ತಾ ಇದೆ. ಕೇವಲ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಅಲ್ಲ. ಪ್ರಶ್ನಾರ್ಥಕದಲ್ಲಿ ಕೇವಲ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗುವುದಿಲ್ಲ. ಬರೀ ಕ್ರಿಯಾಪದದಲ್ಲೇ ನೀವು ಬದಲಾವಣೆ ಆಗ್ತೈತೆ ಅಂತ ಹೋದ್ರೆ ಅದು ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಬದಲಾವಣೆ ಆಗುತ್ತದೆ, ನಾನು ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಮಗು ಎಲ್ಲಿ, ಯಾವಾಗ, ಎಲ್ಲಿಗೆ, ಯಾರು, ಇದು ಪ್ರಶ್ನಾರ್ಥಕನೇ. ಇದು ತುಂಬಾ ತಪ್ಪು ಮಾಡಿದೀವಿ. ಇದರಿಂದ ಮಕ್ಕಳಿಗೆ 99ಗೆ ಅಂಕ ನಿಂತ್ಕೊಳ್ತು, 100ಕ್ಕೆ 100 ಬರಬೇಕಿತ್ತು ಅನೇಕ ವಿದ್ಯಾರ್ಥಿಗಳಿಗೆ. ಇದು ಒಂದು ದೊಡ್ಡ ತಪ್ಪಾಗಿದೆ. ಅದನ್ನ ಕೆಲವು ಕಡೆ ಕೆಲವು ಸೆಂಟ್ರಲ್ ಕೊಟ್ಟಿದ್ದಾರೆ, ಕೆಲವು ಸೆಂಟ್ರಲ್ ಅದನ್ನ ಕೊಡ್ಲೇ ಇಲ್ಲ. ಇದು ಈ ರೀತಿಯಾಗೆಲ್ಲ ತುಂಬಾ ಕಷ್ಟ ಆಗ್ತಿದೆ ಮಕ್ಕಳಿಗೆ. ಅಂದ್ರೆ ಇದೆಲ್ಲ ಹೆಂಗ್ ಗೊತ್ತಾಗ್ತಾ ಇದೆ ಅಂದ್ರೆ ಶಿಕ್ಷಕರಿಗೆ ಅದರ ಪುಸ್ತಕದ ಅನುಭವ ಕಡಿಮೆ ಇರಬಹುದು, ಅಥವಾ ಅದರ ಬಗ್ಗೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವುದರಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವೋ, ಅಥವಾ ಬೇಕಾಬಿಟ್ಟಿಯಾಗಿ ಶಾಲೆಯವರು ಕಳಿಸಿದಾರಂತ ಹೋಗಿ ಮಾಡಿಬಿಟ್ಟು ಬರ್ತಾ ಇದ್ದೀವೋ, ಅದನ್ನ 2 ದಿವಸದಲ್ಲಿ ಮುಗಿಸೋದನ್ನು 6 ದಿವಸದೋ 7 ದಿವಸದಲ್ಲೇ ಮುಗಿಸ್ಬೇಕಾಗಿದ್ದನ್ನು 2 ದಿವಸದಲ್ಲೇ ಮುಗಿಸ್ಬಿಟ್ಟು ಬರ್ತಾ ಇದೀವೋ, ಅಥವಾ ಶಿಕ್ಷಕರಿಗೆ ತುಂಬಾ ಒತ್ತಡ ಆಗ್ತಾ ಇದೆಯೋ ಇದರಿಂದ, ಇವೆಲ್ಲ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ವ್ಯಾಲ್ಯೂಯೇಷನ್ ಅಂತೂ ನಿಮ್ಗೆ ಗೊತ್ತಿಲ್ಲ, ಮೌಲ್ಯಮಾಪನದಲ್ಲಿ ಆಗಿರುವಂಥ ದೋಷಗಳು 1-2. ಯಾಕಂದ್ರೆ ಒಂದು ಆನ್ಸರ್ ಬುಕ್ಲೆಟ್ ಇಟ್ಕೊಂಡಿದ್ರೇನೆ ಅದು ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ನನಗೆ. ಯಾಕಂದ್ರೆ ಅದನ್ನ ನಾವು ಹೊರಗಡೆ ತೋರಿಸುವ ಹಾಗಿಲ್ಲ, ಪಬ್ಲಿಕಲ್ಲಿ ಬಿಡುವ ಹಾಗಿಲ್ಲ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಲೋಪದೋಷಗಳು ಆಗ್ತಾನೆ ಇದ್ದಾವೆ. ಆದರೆ ಪ್ರತಿ ವರ್ಷ ಆಗ್ತಾ ಇದೆ. ಇದು ಕೇವಲ ನಮ್ಮ ಸಬ್ಜೆಕ್ಟು ಅಂತನೂ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟಿನಲ್ಲಿ ಇದು ಆಗ್ತಾ ಇದೆ. ಅಂದ್ರೆ ಶಿಕ್ಷಕರಿಗೆ ಸರಿಯಾದ ಮಾಹಿತಿಗಳು, ತರಬೇತಿಗಳು ಇಲ್ಲದೆ ಕಾರಣ ಇದಾಗ್ತಾ ಇದೆ. ಕೆಲವು ಶಾಲೆಯಲ್ಲಂತೂ ಮಾಡುವ ತಪ್ಪೇನಂದ್ರೆ 10th ಹ್ಯಾಂಡಲೇ ಮಾಡುವುದಿಲ್ಲ, ಹಾಗೆ ವ್ಯಾಲ್ಯೂಯೇಷನ್ಗೆ ಕಳಿಸ್ಬಿಡ್ತಾರೆ. ಬರೀ 6 ತಿಂಗಳಿಗೆ ಬಂದಿರ್ತಾರೆ, ಅವರೇ ವ್ಯಾಲ್ಯೂಯೇಷನ್ಗೆ ಹೋಗೋದು. ಬೋರ್ಡಿಗೆ ಅದು ಗೊತ್ತಿಲ್ಲ, ಇವ್ರು ಎಷ್ಟು ವರ್ಷ ಸರ್ವಿಸು, ಅವ್ರು ಈ ವರ್ಷ ಬಂದಾರೋ, ಹೋದ ವರ್ಷ ಬಂದಾರೋ, ಅಥವಾ 5 ವರ್ಷ, ಮಿನಿಮಮ್ 5 ವರ್ಷ ಬೇಕಾಗುತ್ತದೆ. ಒಂದು ವ್ಯಾಲ್ಯೂಯೇಷನ್ ಟೀಚರ್ಸಿಗೆ ಮಿನಿಮಮ್ 5 ವರ್ಷ ಆ ಬುಕ್ಕನ್ನು ಮಾಡಿರ್ಬೇಕು. ಅವರು 5 ವರ್ಷ ಮಾಡಿದ್ರು ಸಾಧ್ಯ ಇಲ್ಲ, ಅದು ಅಸಾಧ್ಯ ಅಂತ ನನಗನ್ನಿಸುತ್ತದೆ.
ನನ್ನ ದೃಷ್ಟಿಯಲ್ಲಿ 5 ವರ್ಷನೂ ಸಾಕಾಗೋದಿಲ್ಲ ಅದು. ಯಾಕಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ನಮಗೆ. ನಾವು ತುಂಬಾ ತಪ್ಪು ಮಾಡ್ತೀವಿ ನಾವು. ಹಾಗಾಗಿ ದಯವಿಟ್ಟು ಇಂಥ ತಪ್ಪುಗಳು ಆಗಬಾರ್ದು. ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸ್ಬೇಕಾಗುತ್ತದೆ ಅನ್ನೋದು ನನ್ನ ಒಂದು ಇದಾಗಿದೆ ಸ್ನೇಹಿತರೆ. ದಯವಿಟ್ಟು ಇಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ಇವೆಲ್ಲ ಆಗಬಾರ್ದು ಅನ್ನೋದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆ ಹೋಗಿ ಹೇಳೋಣ? ಯಾರಲ್ಲಿ ಇದನ್ನು ಕೇಳೋಣ? ಪ್ರಶ್ನೆಯಾಗೇ ಉಳಿದಿದೆ. ಪ್ರತಿ ವರ್ಷ ಈ ಥರನೇ ಆಗ್ತೈತಿ. ಯಾರು ಹೇಳೋರು ಇದಕ್ಕೆ ಅಂತ್ಯ ಅನ್ನೋದು ಎಲ್ಲಿದೆ? ಸಾಧ್ಯನೇ ಇಲ್ಲ. 1-2 ಮಕ್ಕಳಿಗೆ ಅನ್ಯಾಯವಾದ್ರೆ 15ರಿಂದ 20 ಆನ್ಸರ್ ಬುಕ್ಲೆಟ್ ನನ್ನ ಹತ್ರ ಇದ್ದಾವೆ. ಯಾರಿಗೆ ಹೇಳೋಣ ಇದನ್ನ? ಈ ಕಷ್ಟವನ್ನು ಯಾರ ಹತ್ರ ಹೇಳ್ಕೊಳ್ಳೋಣ? ಯಾರು ಪರಿಹಾರ ಮಾಡ್ತಾರೆ? ಯಾರು ಪರಿಹಾರ ಮಾಡ್ತಾ ಇಲ್ಲ. ಯಾರ ಹತ್ರನೂ ಹೇಳಲಿಕ್ಕಾಗ್ತಾ ಇಲ್ಲ. ನಮ್ಮ ಸಮಾಧಾನಕ್ಕಾಗಿ ನಾವೊಂದು ಈ ವಿಡಿಯೋವನ್ನು ಮಾಡಬೇಕೇ ಹೊರತು ಯಾರು ಇದ್ರ ಬಗ್ಗೆ ನೋಡೋರಿಲ್ಲ, ಕೇಳೋರಿಲ್ಲ. ಧನ್ಯವಾದಗಳು. ನಮಸ್ಕಾರ.